ನಮಸ್ಕಾರ ಎಲ್ಲರಿಗೂ. ಆ, ನನಗೆ ಸ್ವಲ್ಪ ಜನ ವ್ಯೂವರ್ಸ್ ಏನ್ ಮಾಡಿದ್ರಂದ್ರೆ, ಅವರು ನನಗೆ ಕನ್ನಡದಲ್ಲಿ ವಿಡಿಯೋ ಕಂಟೆಂಟ್ ಬೇಕು ಅಂತ ರಿಕ್ವೆಸ್ಟ್ ರೈಸ್ ಮಾಡಿದ್ರು. ಸೊ ಇದು ನನ್ನ ಫಸ್ಟ್ ಅಟೆಂಪ್ಟ್. ಸೊ ಬಿಕಾಸ್ ಆಫ್ ಒನ್ ಆಫ್ ದ ವ್ಯೂವರ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಕನ್ನಡದಲ್ಲಿ ಇದನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ. ಒಂದು ಕ್ವಶನ್ ನನಗೆ ತುಂಬಾ ಜನ ಕೇಳಿದ್ರು. ಈ- ಯಾಕೆ ನೀವು ಇಂಜಿನಿಯರಿಂಗ್ ಬಿಯಾಂಡ್ ಬ್ಲೂ ಪ್ರಿಂಟ್ ಅಂತ ನೇಮಿಂಗ್ ಕನ್ವೆನ್ಷನ್ ಕೊಟ್ಟಿದ್ದೀರಾ ಅಂತ. ಸೊ ಇಂಜಿನಿಯರಿಂಗ್ ಬಿಯಾಂಡ್ ಬ್ಲೂ ಪ್ರಿಂಟ್ ಅನ್ನೋದು ನಾನು ಯಾಕೆ ಅದು ನೇಮಿಂಗ್ ಕನ್ವೆನ್ಷನ್ ಕೊಟ್ಟಿದ್ದೀನಿ ಅಂದ್ರೆ, ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇಂಜಿನಿಯರಿಂಗ್ ಬಿಯಾಂಡ್ ಬ್ಲೂ ಪ್ರಿಂಟ್ ಅನ್ನೋದು ಒಂದು ಸಬ್ಜೆಕ್ಟಿವ್ ಆಸ್ ಅ ಟೈಟಲ್ ಆಫ್ ದ ಯೂಟ್ಯೂಬ್ ಕಂಟೆಂಟ್. ಸೊ ಇದರಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡೋಕೆ ಕೊಟ್ಟಿದ್ದೀನಿ ಅಂದ್ರೆ, ಈಗ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಂಟೆಂಟು ನನ್ನ ಎಕ್ಸ್ಪೀರಿಯನ್ಸು ಇನ್ 21 ಈ ಕರಿಯರ್ ಲೈಫಲ್ಲಿ. ಸೊ ಏನೇನು ಹರ್ಡಲ್ಸ್ ಬಂತು, ನನ್ನ ಟ್ರೈನಿಂಗ್ ಪ್ಲಾನ್ ಯಾವ ಥರ ಮಾಡ್ಕೊಂಡೆ, ಯಾವ ಥರ ಇಂಡಸ್ಟ್ರಿಯಲ್ಲಿ ಮೂವ್ ಆನ್ ಆದೆ, ಸೊ 21 ಇಯರ್ಸಲ್ಲಿ ಏನೇನು ಚಾಲೆಂಜಸ್ ಫೇಸ್ ಮಾಡಿದೆ, ಅದನ್ನ ಈಗ ಮುಂದೆ ಬರ್ತಕ್ಕಂಥ ಏನೇ ಜೂನಿಯರ್ಸ್ ಸೀನಿಯರ್ಸ್ ಇರ್ಬೋದು, ಸೊ ಅವರಿಗೆಲ್ಲ ಇದು ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಇದು ಕಂಟೆಂಟ್ ಮಾಡಿರೋದು. ಸೊ ಅದಕ್ಕೋಸ್ಕರ ಇದನ್ನ ಇಂಜಿನಿಯರಿಂಗ್ ಬಿಯಾಂಡ್ ಬ್ಲೂ ಪ್ರಿಂಟ್ ಅಂತ ನೇಮಿಂಗ್ ಕನ್ವೆನ್ಷನ್ ಕೊಟ್ಟಿದ್ದೀನಿ. ಸೊ ಈಗ ನಾನು ಆ, ಇವತ್ತಿನ ದಿವಸ ಈ ಕಂಟೆಂಟ್ ಅಲ್ಲಿ ಈ ವಿಡಿಯೋದಲ್ಲಿ ನಾನು ಎರಡು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಒಂದು ಬಂದು, ನಾನು ಎರಡು ತರ ಗೂಗಲ್ ಫಾರ್ಮ್ ಹಾಕಿದ್ದೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಪ್ರಿವಿಯಸ್ ವಿಡಿಯೋದಲ್ಲಿ ನೀವು ನೋಡಿದಾಗ ಎರಡು ಗೂಗಲ್ ಫಾರ್ಮ್ ಲಿಂಕ್ ನ ಕೊಟ್ಟಿದ್ದೆ. ಸೊ ಅವೆರಡು ಇಂಪಾರ್ಟೆಂಟ್ ಏನಂದ್ರೆ, ನೀವು ಗೂಗಲ್ ಫಾರ್ಮ್ ಆಡ್ಲಿ ನಿಮಗೆ 30 ಸೆಕೆಂಡ್ ತೊಗೊಳುತ್ತೆ. ಸೊ ಓಕೆ, 30 ಸೆಕೆಂಡ್ ನೀವು ಏನು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದು 100x ಆಗಿ ನಿಮ್ಗೆ ರಿಟರ್ನ್ ಬರುತ್ತೆ. ಅಂದ್ರೆ 30 × 100 ಮಾಡಿದಾಗ ನಿಮ್ಗೆ 3000 ಅವರ್ಸ್ ವ್ಯಾಲ್ಯೂ ನಿಮಗೆ ರಿಟರ್ನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಆ ಗೂಗಲ್ ಫಾರ್ಮ್ ನೀವು ಫಿಲ್ ಮಾಡಿ. ಓಕೆ, ಫಸ್ಟ್ ಗೂಗಲ್ ಫಾರ್ಮ್ ಏನು ಹೇಳುತ್ತೆ ಅಂದ್ರೆ, ನಿಮಗೆ ನಾನು ಯೂಟ್ಯೂಬಲ್ಲಿ ಲೈವ್ ಆಗಿ ಬರೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎದಕ್ಕೆ ಲೈವ್ ಆಗಿ ಬರೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಸೊ ನಿಮ್ಮ ಜೊತೆ ನಾನು ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು. ಓಕೆ, ನಿಮ್ಮ ಫೀಡ್ಬ್ಯಾಕ್ನ ನಾನು ತಗೊಳ್ಬೇಕು, ಅದರಿಂದ ನಾನು ಯಾವ ಥರ ಇನ್ನು ಇಂಪ್ರೂವೈಸ್ ಮಾಡ್ಬೋದು ಕಂಟೆಂಟ್ನ ಅನ್ನೋದು ಮೇನ್ ಆಬ್ಜೆಕ್ಟಿವ್. ಸೊ ಈಗ ತುಂಬಾ ಜನ ಡಿಫ್ರೆಂಟ್ ಅಕ್ರಾಸ್ ದ ವರ್ಲ್ಡ್ ಅಲ್ಲಿ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಡಿಫ್ರೆಂಟ್ ಪೀಪಲ್ಸ್ ಇದ್ದಾರೆ. ಓಕೆ, ದೇ ಆರ್ ಸಿಟಿಂಗ್ ಇನ್ ಡಿಫ್ರೆಂಟ್ ಟೈಮ್ ಝೋನ್. ಸೊ ಅವರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನೊಂದು ಗೂಗಲ್ ಫಾರ್ಮ್ ಸರ್ವೆನ ರೋಲ್ ಔಟ್ ಮಾಡಿದೆ. ಆ ಗೂಗಲ್ ಫಾರ್ಮ್ ಯಾವ ಥರ ಇರುತ್ತೆ ಅನ್ನೋದು ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. So, ಈಗ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ, ಇದು ಗೂಗಲ್ ಫಾರ್ಮ್ ಬಂದು ನಿಮ್ಗೆ ವೆರಿ ಸಿಂಪಲ್. ನಾನು ಹೇಳ್ದಂಗೆ 30 ಸೆಕೆಂಡ್ ನಿಮ್ಗೆ ಟೈಮ್ ಇರುತ್ತೆ. ಸೊ ಈ ಟೈಟಲ್ ಬಂದು ಇಂಜಿನಿಯರಿಂಗ್ ಬಿಯಾಂಡ್ ದ ಬ್ಲೂ ಪ್ರಿಂಟ್. ನಾನು ಇದು ಲೈವ್ ಸೆಷನ್ ಬರೋದಕ್ಕೆ ಈ ಗೂಗಲ್ ಫಾರ್ಮ್ ನ ರೋಲ್ ಔಟ್ ಮಾಡಿದ್ದೀನಿ. ಓಕೆ, ಫಸ್ಟ್ ಟೆಕ್ಸ್ಟ್ ಅಲ್ಲಿ ನೀವು ನೋಡಿದಾಗ ಇಂಜಿನಿಯರಿಂಗ್ ಬಿಯಾಂಡ್ ಬ್ಲೂ ಪ್ರಿಂಟ್ ಅನ್ನೋದನ್ನ ಹೈಪರ್ ಲಿಂಕ್ ಕೊಟ್ಟಿದ್ದೀನಿ. ಯಾಕಿದೆ ಹೈಪರ್ ಲಿಂಕ್ ಕೊಟ್ಟಿದ್ದೀನಿ ಅಂದ್ರೆ, ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ಮೇಲೆ ಇದು ನಿಮ್ಗೆ ಡೈರೆಕ್ಟ್ ಆಗಿ ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತೊಗೊಂಡೋಗುತ್ತೆ. ಸೊ ನೀವು ಯಾರ್ಯಾರು ಈಗಲೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ನಿಮ್ಗೆ ಈಸಿ ಆಗಲಿ, ಸೊ ಇಲ್ಲಿ ಬಂದ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಆ ಯೂಟ್ಯೂಬ್ ಚಾನಲ್ನ. ಸೊ ಅದು ಆ ಒಂದು ರೀಸನ್ಗೋಸ್ಕರ ಆ ಲಿಂಕ್ನ ನಿಮ್ಗೆ ಕೊಟ್ಟಿರ್ತೀನಿ. ಓಕೆ, ಸೊ ಸೆಕೆಂಡ್ ಬಂದು, ಈ ಗೂಗಲ್ ಫಾರ್ಮ್ ಅಲ್ಲಿ ನಾನು ಏನೇನು ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ, ಓಕೆ ಅದನ್ನೊಂದು ನೋಡ್ಬಿಡೋಣ. ಸೊ ನಾನು 30 ಸೆಕೆಂಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟೇ ನಿಮ್ಗೆ ಇನ್ಫಾರ್ಮೇಶನ್ ಫೀಡ್ ಮಾಡ್ಬೇಕಾಗಿರೋದು. ಅಷ್ಟು ಫಿಲ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಐ ವಿಲ್ ರಿಟರ್ನ್ ಯು ಗಿವ್ ದ 3000 ಅವರ್ಸ್ ನಿಮಗೆ. ಓಕೆ, ಸೊ ಇದರಲ್ಲಿ ನಿಮ್ದು ಫುಲ್ ನೇಮ್ ಕೊಡೋದಿರುತ್ತೆ, ಆಮೇಲೆ ನಿಮ್ದು ಇಮೇಲ್ ಐ ಡಿ, ಆಮೇಲೆ ಯಾವ ಡೇಟ್ಗೆ ನೀವು ನಾನು ಲೈವಲ್ಲಿ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ಫಿಲ್ ಮಾಡಬೇಕು. ಡೇಟ್ ಕೊಟ್ಟರೆ ಸಾಕು. ಆಮೇಲೆ ಯಾವ ಟೈಮ್ ಝೋನ್ ನೀವು, IST ಟೈಮ್ ಝೋನಾ ಅಥವಾ US ಟೈಮ್ ಝೋನಾ ಅಥವಾ ಸಿಂಗಾಪುರ್ ಟೈಮ್ ಝೋನಾ, ವಾಟ್ ಎವರ್, ಈ ನಿಮಗೆ ಡ್ರಾಪ್ ಡೌನ್ ಆಪ್ಷನ್ ಇರುತ್ತೆ. ಆ ಡ್ರಾಪ್ ಡೌನ್ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಟೈಮ್ ಝೋನಿಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಪ್ರಿಫರ್ಡ್ ಟೈಮ್. ಡಿಫ್ರೆಂಟ್ ಟೈಮ್ ಝೋನಲ್ಲಿ ಡಿಫ್ರೆಂಟ್ ಟೈಮ್ಸ್ ಇರುತ್ತೆ. ನಿಮ್ಮ ಪ್ರಿಫರ್ಡ್ ಟೈಮ್, ನಿಮ್ಮ ಟೈಮ್ ಝೋನ್ ಪ್ರಕಾರ ಯಾವ ಪ್ರಿಫರ್ಡ್ ಟೈಮ್ಗೆ ನೀವು ಲೈವ್ ಬರ್ಬೇಕಂತಿದ್ದೀರಾ ಅದನ್ನ ಫಿಲ್ ಮಾಡಿದ್ರೆ, ಮಾರ್ನಿಂಗ್ ಅಥವಾ ನೈಟ್ ಅದನ್ನು AM PM ಅಂತ ಸೆಲೆಕ್ಟ್ ಆಪ್ಷನ್ ಕೊಟ್ಟಿರ್ತೇನೆ. ಸೊ ನೆಕ್ಸ್ಟ್ ಆ ಲೈವ್ ಸೆಷನ್ ಬರಬೇಕಂದ್ರೆ ನಾನು ಏನು ಟಾಪಿಕ್ ಕವರ್ ಮಾಡ್ಬೇಕನ್ನೋದನ್ನ ಸ್ವಲ್ಪ ಡಿಸ್ಕ್ರೈಬ್ ಮಾಡಿದರೆ ನನಗೂ ತುಂಬ ಈಸಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಟೈಮ್ನ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನಾನು ಹೇಳಿದಾಗೆ ಟೈಮ್ ಅನ್ನೋದು ಈಕ್ವಲ್ ಟು, ನಾಟ್ ಜಸ್ಟ್ ಈಕ್ವಲ್ ಟು ಮನಿ. ಓಕೆ, ಅದು ಟೈಮ್ ಅನ್ನೋದು ಮೋರ್ ದೆನ್ ಮನಿ ನನ್ನ ಪ್ರಕಾರ. ಓಕೆ, ಸೊ ಆಮೇಲೆ ಎನಿ ರಿಮಾರ್ಕ್ಸ್, ಏನಾದರೂ ರಿಮಾರ್ಕ್ಸ್ ನಿಮ್ ಶೇರ್ ಮಾಡಂಗಿದ್ರೆ ಅದನ್ನ ಇಲ್ಲಿ ಫಿಲ್ ಮಾಡ್ಬೋದು. ಓಕೆ, ಸೊ ಇದು ಫಸ್ಟ್ ಗೂಗಲ್ ಫಾರ್ಮ್. ನಾನು ಹೇಳ್ದಾಗೆ ಲೈಕ್ ಇದು ನಿಮಗೆ 30 ಸೆಕೆಂಡ್ ಮಾತ್ರ ತೊಗೊಳುತ್ತೆ. ಇದಕ್ಕೆ ರಿಟರ್ನ್ ಆಗಿ ನೀವು 3000 ಅವರ್ಸ್ ನಿಮಗೆ ಸಿಗುತ್ತೆ. ಓಕೆ,
ಸೊ ನೆಕ್ಸ್ಟ್ ಇನ್ನೊಂದು ಗೂಗಲ್ ಫಾರ್ಮ್ ರೋಲ್ ಔಟ್ ಮಾಡಿದೆ. ಆ ಗೂಗಲ್ ಫಾರ್ಮ್ ಬಂದು ಇದು. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಏನ್ ಮಾಡಿದ್ರು ಅಂದ್ರೆ ವ್ಯೂವರ್ಸ್ನು ನನಗೆ ಒಂದು ಕ್ವಶನ್ ಕೇಳಿದ್ರು. ಸರ್, ಇಟ್ಸ್ ಕೈಂಡ್ ಆಫ್ ನಾನು ಇಂಟರ್ವ್ಯೂ ಕ್ವಶನ್ ಯಾವ ತರ ಫೇಸ್ ಮಾಡಬೇಕು, ಯಾವ ತರ ಇಂಟರ್ವ್ಯೂ ಕ್ವಶನ್ಸ್ ಬರುತ್ತೆ. ಈಗ ನಾನು ಕಾಂಪೊನೆಂಟ್ ಇಂಜಿನಿಯರಿಂಗ್ ರೋಲ್ ಅಲ್ಲಿ ನಾನು ಮೂವ್ ಆನ್ ಆಗ್ಬೇಕಂದ್ರೆ ನನಗೆ ಯಾವ ತರ ಕ್ವಶನ್ಸ್ ಬರುತ್ತೆ, ಜೂನಿಯರ್ ಲೆವೆಲ್ ಟು ಮಿಡ್ ಕರಿಯರ್ ಪ್ರೊಫೆಷನ್ ಅಂಡ್ ಎಕ್ಸ್ಪೀರಿಯನ್ಸ್ ಪ್ರೊಫೆಷನ್ ಹೋದಾಗ ಯಾವ ತರ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡುವುದು ಇಂಟರ್ವ್ಯೂ ಅಲ್ಲಿ, ಅದನ್ನ ಕೇಳಿದ್ರು. ಸೊ ನಾನೇನ್ ಮಾಡಿದೆ, ಡಿಟೇಲ್ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಥಾಟ್ ಪ್ರೊಸೆಸ್ನೆಲ್ಲ ಆ್ಯಡ್ ಮಾಡಿ ಈ 100 ಕ್ವಶನ್ ಫಾರ್ಮ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದು ನಿಮ್ಗೆ ಯಾಕೆ ಕ್ರಿಯೇಟ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಬಟ್ ಅವ್ರಿಗೆ ಇದರಿಂದ ಏನು ಯೂಸ್ಫುಲ್ ಆಗ್ತಾ ಇಲ್ಲ ಅನ್ನೋದು ಒಂದು ಕ್ವಶನ್. ಸೊ ಅದನ್ನ ಫಿಲ್ ಮಾಡೋದಕ್ಕೆ ನಾನು ಇದು ಗೂಗಲ್ ಫಾರ್ಮ್ನ ಒಂದು ಕ್ರಿಯೇಟ್ ಮಾಡಿದೆ. ಇದು 100 ಕ್ವಶನ್ಸ್ ಇರುತ್ತೆ ನಿಮಗೆ. ಈ 100 ಕ್ವಶನ್ಸ್ ಅಲ್ಲಿ ನಿಮಗೆ ಏನಾಗುತ್ತೆ, ಅಗೇನ್ ಇಲ್ಲಿ ವೆರಿ ಸಿಂಪಲ್ ಇನ್ಫಾರ್ಮೇಶನ್. ಅಗೇನ್ ಲೈಕ್ ನಿಮ್ಮ ಹೆಸರು ಕೊಡ್ತೀರಾ, ಆಮೇಲೆ ನಿಮ್ದು ಇಮೇಲ್ ಐಡಿ ಹಾಕ್ತೀರಾ, ಆಮೇಲೆ ಮೊಬೈಲ್ ನಂಬರ್ ಕೊಡ್ತೀರಾ. ಮೊಬೈಲ್ ನಂಬರ್ ಎದಕ್ಕಂದ್ರೆ ನಾನು ಹೇಳಿದ ಹಾಗೆ ನಿಮಗೆ ಒಂದು ಕಮ್ಯುನಿಟಿ ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ವಾಟ್ಸಪ್ಪಲ್ಲಿ. ಸೊ ನಿಮ್ದು ಏನು ಕ್ವೈರೀಸ್ ಇದ್ರೂ ಯು ಡೋಂಟ್ ಇವನ್ ವೇಟ್ ಫಾರ್ ಮೈ ರೆಸ್ಪಾನ್ಸ್. ಆ ಕಮ್ಯುನಿಟಿಯಲ್ಲಿ ನೀವು ನಿಮ್ಮ ಕ್ವಶನ್ನ ಡ್ರಾಪ್ ಮಾಡಿದ್ರೆ ನಮ್ಮ ಟೀಮ್ ಬ್ಯಾಕ್ ಎಂಡಿಂದ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಆನ್ ಪ್ರಯಾರಿಟಿ ಬೇಸಿಸ್. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇರೋದು. ಸೊ ನೆಕ್ಸ್ಟ್ ಈಗ ಬಂದರೆ ಈ ಎಂಟರ್ ಗೂಗಲ್ ಫಾರ್ಮ್ 100 ಕ್ವಶನ್ಸ್ನ 5 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದೀನಿ. ಓಕೆ, ಈ ಸೆಕ್ಷನಲ್ಲಿ ನಿಮಗೆ ಸ್ವಲ್ಪ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಅಬ್ಜೆಕ್ಟಿವ್ ಆನ್ಸರ್ಸ್ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಈ ಥರ ಅಬ್ಜೆಕ್ಟಿವ್ ಆನ್ಸರ್ಸ್ ಇರುತ್ತೆ. ಸೊ ನಿಮ್ಮ ಪ್ರಕಾರ ಈ ಕ್ವಶನ್ನ ನೀವು ಓದಿದ ತಕ್ಷಣ ನಿಮಗೆ ಇಲ್ಲಿ ಆನ್ಸರ್ ಫಿಲ್ ಮಾಡೋದಿರುತ್ತೆ. ಓಕೆ, ನೀವು ನಿಜವಾಗ್ಲೂ ನನ್ನ ಕಂಟೆಂಟ್ಸ್ನ ಫಾಲೋ ಅಪ್ ಮಾಡಿದ್ರೆ ಅಂದರೆ ನಿಮ್ಗೆ ಈಸಿ ಆಗುತ್ತೆ ಆನ್ಸರ್ ಮಾಡೋದಕ್ಕೆ. ಸಪೋಸ್ ನೀವು ಫಾಲೋ ಅಪ್ ಮಾಡಿಲ್ಲ, ಓಕೆ, ನೀವು ಯಾವುದೋ ಒಂದು ಏನೋ ಪರ್ಟಿಕ್ಯುಲರ್ ವಿಡಿಯೋನ ಮಿಸ್ ಮಾಡಿದ್ದೀರಾ, ಸೊ ಅದಕ್ಕೂ ನಿಮಗೆ ಇಲ್ಲಿ ಹೆಲ್ಪ್ ಆಗೋ ಥರ ನಾನು ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತೇನೆ. ಸೊ ಈಗ ಈ ಕ್ವಶನ್ ನೋಡಿದಾಗ ನಿಮಗೆ ಯಾವ್ದು ಆನ್ಸರ್ ಅಂತ ನಿಮಗೆ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಸೊ ಇದು ನೋಡಿದಾಗ ನಿಮಗೆ ಇಲ್ಲಿ ಆನ್ಸರ್ ಇಸ್ ವೆರಿ ಕ್ಲಿಯರ್. ಈಗ ರಿಜಿಸ್ಟರ್ ಅಂತ ಬಂದಾಗ ಹೌ ದ ರಿಜಿಸ್ಟರ್, ವಾಟ್ ಈಸ್ ದ ಮೇಜರ್ ಫಂಕ್ಷನ್ ಆಫ್ ದ ರಿಜಿಸ್ಟರ್ ಇನ್ ಅ ಸರ್ಕ್ಯೂಟ್ ಅಂತ ಬರುತ್ತೆ. ಸೊ ಫಂಡಮೆಂಟಲ್ ಫಂಕ್ಷನಾಲಿಟಿ ಬಂದು ರಿಜಿಸ್ಟರ್ ಟು ಕಂಟ್ರೋಲ್ ದ ಫ್ಲೋ ಆಫ್ ಕರೆಂಟ್ ಆ್ಯಂಡ್ ಕ್ರಿಯೇಟ್ ವೋಲ್ಟೇಜ್ ಡ್ರಾಪ್. ಸೊ ಅದು ಮೇನ್ ಫಂಡಮೆಂಟಲ್ ಆನ್ಸರ್. ಸೊ ಅದಕ್ಕೆ ಅದನ್ನ ಸೆಲೆಕ್ಟ್ ಅಂತ ಮಾಡಿದಾಗ ನಿಮಗೆ ಇದು ಎಂಟೈರ್ ಟೆಕ್ಸ್ಟ್ ಬಂದು ಗ್ರೀನ್ ಆಗಿ ಹೈಲೈಟ್ ಆಗುತ್ತೆ. ಗ್ರೀನ್ ಆಗಿ ಹೈಲೈಟ್ ಆದರೆ ದಟ್ ಮೀನ್ಸ್ ನೀವು ಆನ್ಸರ್ ಮಾಡಿರೋ ಕ್ವಶನ್ ಕರೆಕ್ಟ್ ಆಗಿದೆ ಅಂತ. ಸೆಕೆಂಡ್ ಕ್ವಶನ್ ನೋಡಿದಾಗ ನಿಮಗೆ ಇನ್ ವಾಟರ್ ಟ್ಯಾಪ್ ಎನಾಲಜಿ ವಾಟ್ ಈಸ್ ದ ರಿಪ್ರೆಸೆಂಟ್ ಆಫ್ ರೆಸಿಸ್ಟರ್. ನಾವು ವಾಟರ್ ಟ್ಯಾಪ್ ಎನಾಲಜಿ ಅಂತ ಯಾಕೆ ಕೊಟ್ಟಿದ್ದೀನಿ ಅಂದರೆ ಇಟ್ಸ್ ಈಸಿ ಫಾರ್ ಯು ಟು ರಿಮೆಂಬರ್. ಯಾಕಂದ್ರೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಸಮ್ ಟೈಮ್ ನಾವು ಟೆಕ್ನಿಕಲಿ ಹೇಳಿದಾಗ ಕೆಲವೊಮ್ಮೆ ಆ ಕ್ವಶನ್ಗೆ ಆನ್ಸರ್ ಏನು ಅಂತ ನಿಮ್ಗೆ ರಿಮೆಂಬರ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿರ್ತೀನಿ ಅಂದ್ರೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಕೆಲವೊಂದು ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಹಾಕಿರ್ತೇನೆ. ಸೊ ಅದು ಏನಾಗುತ್ತೆ ಅಂದ್ರೆ ನಿಮ್ಗೆ ಈಸಿ ಟು ರಿಮೆಂಬರ್. ಯಾವಾಗಾದ್ರೂ ನೀವು ಕ್ವಶನ್ ಈ ತರ ಬಂದಾಗ ಅದನ್ನ ಈಸಿ ಟು ರಿಮೆಂಬರ್ ವೆನ್ ಯು ಆರ್ ಆನ್ಸರಿಂಗ್ ಇನ್ ದ ಇಂಟರ್ವ್ಯೂ ಪ್ರೊಸೆಸ್. ಸೊ ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಡೆಮೋ ಪರ್ಪಸ್ ನಾನು ಇಲ್ಲಿ ಆನ್ಸರ್ನ ಸೆಲೆಕ್ಟ್ ಮಾಡಿಲ್ಲ. ಓಕೆ, ಜಸ್ಟ್ ಈ ಫಾರ್ಮ್ನ ಸಬ್ಮಿಟ್ ಮಾಡಿಬಿಟ್ಟೆ. ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ನಾನು ಪ್ರೀಫೀಡ್ ಆನ್ಸರ್ನು ಕೊಟ್ಟಿರ್ತೇನೆ ಗೂಗಲ್ ಫಾರ್ಮ್ ಅಲ್ಲಿ. ಸೊ ಇದೇನ್ ಮಾಡುತ್ತಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಅದು ಆಲ್ರೆಡಿ ಪ್ರೀಫೀಡ್ ಆಗಿರುತ್ತೆ. ಸೊ ಇಲ್ಲಿ ನಾನು ಯಾವುದೇ ರೀತಿ ಆನ್ಸರ್ನ ಸೆಲೆಕ್ಟ್ ಮಾಡಿರಲ್ಲ. ಅದಕ್ಕೋಸ್ಕರ ಏನಾಗುತ್ತಂದ್ರೆ ಅದು ಯು ನಾಟ್ ಸೆಲೆಕ್ಟ್ ದ ಎನಿ ಆನ್ಸರ್ ಅಂತ ತೊಗೊಂಡ್ಬಿಟ್ಟು ಸೊ ಅದೇನ್ ಮಾಡುತ್ತೆ ಆಸ್ ಅ ಫೀಡ್ಬ್ಯಾಕ್ ನಿಮಗೆ. ಈಗ ನೀವು ರಾಂಗ್ ಕ್ವಶನ್ ಸೆಲೆಕ್ಟ್ ಮಾಡಿರ್ತಿರಲ್ಲ, ಆ ಕ್ವಶನ್ಗೆ ನೀವು ಆನ್ಸರು ಮಾಡಿರಲ್ಲ. ಸೊ ಅವಾಗ ಏನು ಮಾಡುತ್ತೆ ಅಂದರೆ ಇಂಟ್ರೆಸ್ಟಿಂಗ್ಲಿ ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಒಂದು ಯೂಟ್ಯೂಬ್ ವಿಡಿಯೋನ ಲಿಂಕ್ ಮಾಡಿರ್ತೀನಿ. ಈ ಪರ್ಟಿಕ್ಯುಲರ್ ಟಾಪಿಕ್ ಈ ಯೂಟ್ಯೂಬ್ ಲಿಂಕ್ನ ನೀವು ಕ್ಲಿಕ್ ಮಾಡಿದಾಗ, ಓಕೆನಾ, ಸೊ ಈ ಲಿಂಕ್ನ ಕ್ಲಿಕ್ ಮಾಡ್ತೀರಾ. ಓಕೆ, ಅವಾಗ ಇದೇನಾಗುತ್ತೆ ಅಂದರೆ ನಿಮಗೆ ಡೈರೆಕ್ಟ್ಲಿ ಆ ಪರ್ಟಿಕ್ಯುಲರ್ ವಿಡಿಯೋ ಕಂಟೆಂಟ್ಗೆ ತೊಗೊಂಡೋಗುತ್ತೆ ಸಮಥಿಂಗ್ ಈ ಥರ. ಓಕೆ, Hi everyone. ಸೊ When it comes for selecting the critical component of water from the tap. ಸೊ ಇಲ್ಲಿ So, ನೋಡ್ತೀರಾ ಇಲ್ಲಿ it's ಆನ್ಸರ್ pretty ಇದೆ much ನೋಡಿ. interesting, right? ಈ ತರ So, ಆನ್ಸರ್ I want to ಡಿಸ್ಪ್ಲೇ say ಆಗುತ್ತೆ ಆ ತರ. how tap can be correlate with resistor. ಸೊ ಇದು ಒಂದು ನಿಮ್ಗೆ ಎಕ್ಸಾಂಪಲ್. ಇದೇ ತರ ನಿಮ್ಗೆ ಈಚ್ ಕ್ವಶನ್ಗೆ ಯಾವ್ದಾದ್ರು ನೀವು ಆನ್ಸರ್ ಮಾಡೋಕ್ಕಾಗಿಲ್ವೋ ಅಥವಾ ರಾಂಗ್ ಆನ್ಸರ್ ಮಾಡಿರ್ತೀರ, ರಾಂಗ್ ಆನ್ಸರ್ ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಆಗಿ ಇಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅದೇನಾಗುತ್ತೆ ಅಂದ್ರೆ ನಿಮಗೆ ರೀಡೈರೆಕ್ಟ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ವಿಡಿಯೋ ಕಂಟೆಂಟ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಅದರಿಂದಾಗಿ ನಿಮಗೆ
ಆ ಕ್ವಶನ್ಗೆ ಆನ್ಸರ್ ರಾಂಗ್ ಹೆಂಗಾಯ್ತು ಅಂತ ಕರೆಕ್ಷನ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಆ ಕರೆಕ್ಟ್ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಪರ್ಟಿಕ್ಯುಲರ್ ನೀವು ವಿಡಿಯೋಗೆ ಹೋದಾಗ ನಿಮಗೆ ರೈಟ್ ಆನ್ಸರ್ ಏನಂತ ಗೊತ್ತಾಗುತ್ತೆ. ಸೊ ಅದರಿಂದ ನಿಮಗೆ ಯಾವುದೇ ತರ ಇಂಟರ್ವ್ಯೂ ಕ್ವಶನ್ಸ್ ಬಂದಾಗ ಈಸಿಯಾಗಿ ಕ್ರ್ಯಾಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಓವರ್ ಆಲ್ ಕಾಂಟೆಕ್ಸ್ಟ್. ಸೊ ಇದು ನಿಮಗೆ ತುಂಬಾ ಹೆಲ್ಪ್ ಆಯ್ತು ಅನ್ಕೊಂಡಿರ್ತೀನಿ. ಸೊ ವಿತ್ ದಿಸ್ ಮೈ ಎಫರ್ಟ್, ಈ ಎಫರ್ಟ್ಗೆ ವ್ಯಾಲ್ಯೂ ಪ್ರಪೋರ್ಷನ್ ಆಗಿ ನೀವು ನಾ ರಿಕ್ವೆಸ್ಟ್ ಮಾಡೋದೇನೆಂದ್ರೆ ನಿಮ್ಗೆ ಗೊತ್ತಿರೋ ಏನೋ ಕಾಂಟ್ಯಾಕ್ಟ್ಸ್ ಅಲ್ಲಿ ನೀವು ಇದನ್ನ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಈ ನಾ ಹಾಕಿರೋ ಎಫರ್ಟ್ಗೆ ಒಂದು ಮೋಟಿವೇಶನ್ ತರ ಇರುತ್ತೆ. ಸೊ ಅದರಿಂದಾಗಿ ನೀವು ಮೋರ್ ನಂಬರ್ ಆಫ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ರೈಟ್, ನಾನು ಹೇಳ್ದಾಗೆ ಮುಂಚೆ ಒಂದು ಕಮ್ಯುನಿಟಿನ ಫಾರ್ಮ್ ಮಾಡ್ತಾ ಇದ್ದೀನಿ. ಆ ಕಮ್ಯುನಿಟಿಯಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸ್ನ ತೊಗೊಂಬರ್ತೇನೆ. ಸೊ ಅದರಿಂದ ನಿಮ್ಮ ಕರಿಯರ್ ಲೈಫ್ ತುಂಬ ಈಸಿ ಆಗಿರಲಿ, ಗ್ರೋತ್ನು ತುಂಬ ಫಾಸ್ಟ್ ಮೂವಿಂಗ್ ಆಗಿರಲಿ ಅನ್ನೋ ನಂದು ಅಭಿಲಾಷೆ. ಸೊ ಅದರಿಂದಾಗಿ ನಿಮಗೆ ಇದು ಲೈಕ್ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ. ಸೊ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಆಮೇಲೆ ಇದರಲ್ಲಿ ಬರತಕ್ಕಂಥ ಪ್ರತಿಯೊಂದು ವಿಡಿಯೋ ಕಂಟೆಂಟ್ನ ನೋಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ. ಸೊ ನಿಮ್ಮ ಒಂದು ಥಮ್ಸ್ ಅಪ್ ನನಗೆ ಒಂದು ಮೋಟಿವೇಶನ್ ಇದ್ದಾಗೆ. ಓಕೆ, ಸೊ ಪ್ಲೀಸ್ ಟು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮೋಟಿವೇಟ್. ಆನ್ ದ ಸೇಮ್ ಟೈಮ್ ನಿಮಗೆ ಗೊತ್ತಿರೋ ಕಾಂಟ್ಯಾಕ್ಟ್ನ ಶೇರ್ ಮಾಡ್ಕೊಳ್ಳಿ. ಅಗೇನ್ ನಾನು ಲೈವ್ ಬಂದಾಗ ಇನ್ನೂ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ ನಾನು ಮುಂದೆ ತರೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಓಕೆ, ನಾನೊಂದು ವೆಬ್ಸೈಟ್ನು ಬಿಲ್ಡ್ ಮಾಡ್ತಾ ಇದ್ದೀನಿ ಬ್ಯಾಕ್ ಎಂಡಲ್ಲಿ. ಅದರಿಂದ ನೀವೇನಾಗುತ್ತೆ, ಎಲ್ಲ ಕಂಟೆಂಟ್ಸ್ನ ನೀವು ವೆಬ್ಸೈಟಲ್ಲಿ ನೋಡ್ಬೋದು. ಆಮೇಲೆ ನಿಮ್ಮ ಕರಿಯರ್ ಪಾತ್ನ ನೀವು ಬಿಲ್ಡ್ ಮಾಡ್ಕೋಬಹುದು. ಕರೆಂಟ್ ಇಂಡಸ್ಟ್ರಿ ಯಾವ ತರ ನೋಡ್ತಾ ಇದ್ದಾರೆ, ಯಾವ ತರ ರಿಕ್ವೈರ್ಮೆಂಟ್ ಯಾವ ತರ ಇದೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ. ಸೊ ಓವರ್ ಆಲ್ ನಾನು ನಿಮ್ಗೆ ನೆಕ್ಸ್ಟ್ 5 ಇಯರ್ಸ್ಗೆ ನಿಮ್ಗೆ ಏನ್ ಬೇಕು ಒಂದು ಕರಿಯರ್ ಪಾತಲ್ಲಿ ಗ್ರೋ ಆಗೋಕ್ಕೆ, ಅದನ್ನ ಒಂದು ಪ್ಲಾಟ್ಫಾರ್ಮ್ನ ಸೆಟ್ ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ. ಸೊ ಈ ನನ್ನ ಜರ್ನಿಯಲ್ಲಿ ನಿಮ್ಮ ಸಪೋರ್ಟು ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.